20th ಆರ್ ಕ್ವಶನ್ ಇಲ್ಲೇನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಮೋಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಟೇಬಲ್ ಅವರೇ ಕೊಟ್ಟಿದ್ದಾರೆ. ಈಗ ನಾವು ಮೋಡ್ ಕಂಡಿಡ್ಬೇಕು. ಓಕೆ, ಸೊ ಮೋಡ್ ಕಂಡಿಡ್ಬೇಕಂದ್ರೆ ಫಸ್ಟ್ ನಾವೇನ್ ಕಂಡಿಡ್ಬೇಕಂದ್ರೆ ಮಾಡೆಲ್ ಕ್ಲಾಸ್ ಕಂಡಿಡ್ಬೇಕು. ಓಕೆ, ಮಾಡೆಲ್ ಕ್ಲಾಸ್ ಕಂಡಿಡ್ಬೇಕು. ಮಾಡೆಲ್ ಕ್ಲಾಸ್ ಕಂಡಿಡ್ಬೇಕಂದ್ರೆ ಫಸ್ಟ್ ಇದ್ರಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಿದೆ ನೋಡ್ರಿ, ಹೈಯೆಸ್ಟ್ ಫ್ರೀಕ್ವೆನ್ಸಿ 8 ಇದೆ. ಅದ್ರ ಪಕ್ಕಕ್ಕಿರೋ ಕ್ಲಾಸ್ ಇಂಟರ್ವಲ್ಲೇ ಮಾಡೆಲ್ ಕ್ಲಾಸ್. ಸೊ ಇವಾಗ ನಮ್ಗೆ ಏನ್ ಗೊತ್ತಾಯ್ತು, ಮಾಡೆಲ್ ಕ್ಲಾಸ್ ಬಂದ್ಬಿಟ್ಟು 25 to 35 ಇದು ಮಾಡೆಲ್ ಕ್ಲಾಸ್. ಆಮೇಲೆ ಎಲ್ ಕಂಡಿಡ್ಬೇಕು. ಎಲ್ ಅಂದ್ರೆ ಲೋವರ್ ಲಿಮಿಟ್ ಆಫ್ ಮಾಡೆಲ್ ಕ್ಲಾಸ್. ಈ ಮಾಡೆಲ್ ಕ್ಲಾಸ್ ಅಲ್ಲಿ ಲೋವರ್ ಲಿಮಿಟ್ ಯಾವುದು, ಇದು 25. ಸೊ ಎಲ್ ವ್ಯಾಲ್ಯೂ 25. ಓಕೆ, ಆಮೇಲೆ ಈ ಮಾಡೆಲ್ ಕ್ಲಾಸ್ ಪಕ್ಕಕ್ಕೆ ಇರೋದನ್ನ F1 ಅಂತೀವಿ. ಮೇಲೆ ಇರೋದು F0, ಕೆಳಗಡೆ ಇರೋದು F2. ಓಕೆ, F1 ಬಂದು 8, F0 ಬಂದು 4, ಆಮೇಲೆ F2 ಬಂದು 7. ಈಗೇನು ಹೆಚ್ ಕಂಡಿಡ್ಬೇಕು. ಹೆಚ್ ಫಾರ್ಮುಲಾ ಬಂದು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಅಪ್ಪರ್ ಲಿಮಿಟ್ 35 ಇದೆ, ಲೋವರ್ ಲಿಮಿಟ್ ಏನಿದೆ 25 ಇದೆ. ಸೊ ಹೆಚ್ ವ್ಯಾಲ್ಯೂ ಏನು 10 ಅಂತ ಗೊತ್ತಾಯ್ತು. ಓಕೆ, ಸೊ ಈ ಎಲ್ಲ ವ್ಯಾಲ್ಯೂ ಗೊತ್ತಾಯ್ತು. ಮೋಡ್ ಫಾರ್ಮುಲಾ ಅಪ್ಲೈ ಮಾಡಿ. ಮೋಡ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್, ಓಕೆ, ಎಲ್ ಪ್ಲಸ್ F1 minus F0 divided by 2F1 minus F0 minus F2 into H. ಓಕೆ, ಈ ಎಲ್ ವ್ಯಾಲ್ಯೂ ಏನಿದೆ 25 ಪ್ಲಸ್ F1 ವ್ಯಾಲ್ಯೂ ಏನಿದೆ 8 ಮೈನಸ್ F0 ಬಂದ್ಬಿಟ್ಟು 4, ಆಮೇಲೆ 2 ಇಂಟು 8 ಮೈನಸ್ 4 ಮೈನಸ್ 7 ಇಂಟು H ಬಂದ್ಬಿಟ್ಟು 10. ಓಕೆ, 25. ಈಗ ಏನಾಗುತ್ತೆ ನೋಡ್ರಿ, 8 ಅಲ್ಲಿ 4 ಹೋದ್ರೆ 4, 2 8 ಜಾ 16. ಓಕೆ, ಇವೆರಡು ಮೈನಸ್ ಇದ್ದಾಗ ಏನ್ ಮಾಡೋದು, ಮೈನಸ್ ಸೈನ್ ಹಾಕಿ ಆಡ್ ಮಾಡೋದು. 4 ಪ್ಲಸ್ 7 ಏನಾಗುತ್ತೆ 11 ಆಗುತ್ತೆ ಇಂಟು 10. ಸೊ 25 ಪ್ಲಸ್ 4 ಡಿವೈಡೆಡ್ ಬೈ, ಓಕೆ, 16 ಆಗಿ 11 ಹೋದ್ರೆ ಎಷ್ಟು 5, ಕರೆಕ್ಟಾ, ಇಂಟು 10. 5 1 ಜಾ 5, 2 ಜಾ. ಸೊ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಬಂದ್ಬಿಟ್ಟು 25 ಪ್ಲಸ್, ಈಗ ಇಲ್ಲೇ ನಡೀತಿಲ್ಲಿ 4 2, 4 2 ಜಾ 8, 25 ಪ್ಲಸ್ 8 33. ಸೊ ಮೋಡ್ ಬಂದ್ಬಿಟ್ಟು 33. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದರಿಂದ ನೀವು ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ದು ಸೆಟ್ ಒಂದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಕೂಡ ನೀವು ರೆಫರ್ ಮಾಡಿ.